My friends, the Lord is looking to communicate with us today. ನನ್ನ ಸ್ನೇಹಿತರೆ, ಕರ್ತನು ಇಂದು ನಮ್ಮೊಂದಿಗೆ ಸಂಪರ್ಕಿಸಲು ಬಯಸುತ್ತಾನೆ. He's eager to talk to us and listen to us. ನಮ್ಮೊಂದಿಗೆ ಮಾತನಾಡಲು ಮತ್ತು ಕೇಳಲು ಆತನು ಬಯಸುತ್ತಾನೆ. And you have said yes. ಮತ್ತು ನೀವು ಹೌದು ಎಂದು ಹೇಳಿದ್ದೀರಿ. So he talks to us through Isaiah 58:9. ಯೆಶಯ 58:9 ಮೂಲಕ ಆತನು ಮಾತಾಡುತ್ತಾನೆ. It says, "Then you shall call and the Lord will answer. ಆಗ ನೀವು ಕೂಗಿದರೆ ಯೆಹೋವನು ನಿಮಗೆ ಉತ್ತರ ಕೊಡುವನು. You shall cry and he will say, Here I am." ನೀವು ಮೊರೆಯಿಟ್ಟರೆ ಇಗೋ ಇದ್ದೇನೆ ಎಂದು ಹೇಳುತ್ತಾನೆ. It's amazing to hear that the Lord will answer us. ದೇವರು ನಮಗೆ ಉತ್ತರಿಸುತ್ತಾನೆ ಎಂದು ಕೇಳುವುದು ಅದ್ಭುತವಾಗಿದೆ. That he will say within us, Here I am. ಆತನು ನಮ್ಮ ಒಳಗಡೆ ವಾಸಿಸಿ ಇಲ್ಲಿದ್ದೇನೆ ಎಂದು ಹೇಳುತ್ತಾನೆ. Finding the Lord is a great thing. ದೇವರನ್ನು ಹುಡುಕುವುದು ಬಹಳ ದೊಡ್ಡ ಕಾರ್ಯ. But in this verse it says, "Then you shall call and the Lord will answer." ಆಗ ನೀವು ಕೂಗುವಿರಿ ಮತ್ತು ಕರ್ತನು ಉತ್ತರಿಸುತ್ತಾನೆ ಎಂದು ಈ ವಾಕ್ಯವು ಹೇಳುತ್ತದೆ. If you read through this chapter, ಈ ಅಧ್ಯಾಯ ನೀವು ಓದುವಾಗ it talks about the children of God. ಇದು ದೇವರ ಮಕ್ಕಳ ಕುರಿತಾಗಿ ಮಾತಾಡುತ್ತದೆ. And the Lord is frustrated with them. ಮತ್ತು ಅವರನ್ನು ನೋಡಿ ದೇವರು ನಿರಾಶೆಗೊಂಡಿದ್ದಾನೆ. He tells the leaders, "Go and shout out to them what they have done and how they are before me." ಆತನು ಅವರ ನಾಯಕರಿಗೆ ಹೇಳುತ್ತಾನೆ, ನೀವು ಹೋಗಿ ಅವರ ಮೇಲೆ ಕೂಗಿರಿ, ಅವರು ಹೇಗೆ ನನ್ನ ಮುಂದೆ ಜೀವಿಸುತ್ತಿದ್ದಾರೆ. Tell them all the sins they have committed. ಅವರು ಮಾಡಿರುವ ಎಲ್ಲ ಪಾಪಗಳ ಕುರಿತಾಗಿ ಅವರಿಗೆ ಹೇಳಿರಿ. The Lord explains what they have done. ಅವರು ಏನು ಮಾಡಿದ್ದಾರೆ ಎಂದು ಕರ್ತನು ವಿವರಿಸುತ್ತಾನೆ. They say, "Oh, the Lord is not hearing our fasting. ಅವರು ಹೇಳುತ್ತಿದ್ದಾರೆ, ಕರ್ತನು ನಮ್ಮ ಉಪವಾಸ ಕೇಳುತ್ತಿಲ್ಲ. Oh, we have bowed before him, but why is he not listening to ನಾವು us?" ಆತನ ಮುಂದೆ ಬಂದಿದ್ದೇವೆ, ಆದರೆ ಯಾಕೆ ಆತನು ನಮ್ಮನ್ನು ಕೇಳುತ್ತಿಲ್ಲ. The way that they have done fasting is, ಅವರ ಉಪವಾಸ ಮಾಡಿದ ರೀತಿ ಏನೆಂದರೆ, they come and just ask me one time whatever they want. ಅವರಿಗೆ ಏನೆಲ್ಲ ಬೇಕೋ ಅವರು ಉಪವಾಸ ಮಾಡಿ ಬಂದು ಕೇಳುತ್ತಾರೆ. Before that they do all sorts of wrongs. ಅದಕ್ಕಿಂತ ಮುಂಚೆ ಎಲ್ಲ ತಪ್ಪುಗಳನ್ನು ಮಾಡುತ್ತಾರೆ. And even when they are fasting, they are not praying. ಅವರು ಉಪವಾಸ ಮಾಡುತ್ತಿದ್ದರೂ ಕೂಡ ಪ್ರಾರ್ಥನೆ ಮಾಡುವುದಿಲ್ಲ. They're just following some traditions. ಯಾವುದೋ ಒಂದು ಸಂಪ್ರದಾಯ ಮಾಡುತ್ತಿರುತ್ತಾರೆ. And they're still fighting and quarreling among themselves. ಈಗಲೂ ಕೂಡ ತಮ್ಮ ಮಧ್ಯದಲ್ಲಿ ಜಗಳವಾಡಿಕೊಳ್ಳುತ್ತಿದ್ದಾರೆ. They're coming to me with doing injustice for their workers. ಅವರ ಕೆಲಸಗಾರರಿಗೆ ಅವರು ಅನ್ಯಾಯ ಮಾಡುತ್ತಲೇ ಬಂದಿದ್ದಾರೆ. Wrongly treating them. ತಪ್ಪಾಗಿ ಅವರನ್ನು ನೋಡಿಕೊಳ್ಳುತ್ತಿದ್ದಾರೆ. With all these things they come before me and ask, "Why, Lord, are you not ಈ answering?" ಎಲ್ಲ ವಿಷಯಗಳೊಂದಿಗೆ ನನ್ನ ಮುಂದೆ ಬರುತ್ತಿದ್ದಾರೆ ಮತ್ತೆ ಯಾಕೆ ಕರ್ತನೆ ನಮಗೆ ಕೇಳುತ್ತಿಲ್ಲ ಅನ್ನುತ್ತಿದ್ದಾರೆ. How can I answer? ಹೇಗೆ ನಾನು ಉತ್ತರಿಸಲಿ? My friends, many times we come before him in such a state. ಅನೇಕ ಸಾರಿ ನನ್ನ ಸ್ನೇಹಿತರೆ, ಅಂತಹ ಪರಿಸ್ಥಿತಿಯಲ್ಲಿ ನಾವು ಕರ್ತನ ಮುಂದೆ But ಬರುತ್ತೇವೆ. the Lord longs to answer us. ಆದರೆ ಕರ್ತನು ಉತ್ತರಿಸುವುದಕ್ಕೆ ಎದುರು ನೋಡುತ್ತಾನೆ. He wants to say, "Here I am" to you. ನಾನು ಇಲ್ಲಿದ್ದೇನೆ ಎಂದು ಹೇಳಲು ಆತನು ಬಯಸುತ್ತಿದ್ದಾನೆ. He asks us to seek righteousness before seeking what we want. ನಮಗೆ ಏನು ಬೇಕು ಎಂದು ಕೇಳುವುದಕ್ಕಿಂತ ಮುಂಚೆ ಆತನ ನೀತಿ ಹುಡುಕಬೇಕೆಂದು ಬಯಸುತ್ತಾನೆ. Seeking his righteousness. ಆತನ ನೀತಿವಂತಿಕೆ, And it will come and fill us. ಮತ್ತು ಅದು ಬಂದು ನಮ್ಮನ್ನು ತುಂಬುತ್ತದೆ. Doing good to people ಜನರಿಗೆ ಒಳ್ಳೆಯದನ್ನು ಮಾಡುವುದು with the fear of the Lord. ದೇವರ ಭಯದಿಂದ, That we are doing right before him. ಆತನ ಮುಂದೆ ಸರಿಯಾದದ್ದನ್ನು ಮಾಡುವುದಕ್ಕಾಗಿ. Then the Lord will be pleased to answer us. ಆಗ ದೇವರು ನಮ್ಮನ್ನು ಉತ್ತರಿಸುವುದಕ್ಕೆ ಮೆಚ್ಚುವವನಾಗಿದ್ದಾನೆ. Today he wants that righteousness within us. ನಮ್ಮಲ್ಲಿ ಅಂತಹ ನೀತಿ ಆತನು ಎಂದು ಹುಡುಕುತ್ತಿದ್ದಾನೆ. He will make it shine. ಅದು ಬೆಳಗುವಂತೆ ಮಾಡುತ್ತಾನೆ. Shall we ask him? ನಾವು ಅದಕ್ಕಾಗಿ ಕೇಳೋಣವೇ? Oh Lord, ಓ ಕರ್ತನೇ, help us become right with you. ನಿನ್ನೊಂದಿಗೆ ಸರಿಯಾಗುವುದಕ್ಕಾಗಿ ಸಹಾಯ ಮಾಡು. Help us, Lord, to have a union with you. ನಿನ್ನೊಂದಿಗೆ ಒಂದಾಗುವುದಕ್ಕೆ ಸಹಾಯ ಮಾಡು. Not just to grab from you, ನಿನ್ನಿಂದ ಏನು ಹೊಂದಿಕೊಳ್ಳುವುದಕ್ಕಾಗಿ ಮಾತ್ರ ಅಲ್ಲ, but to call on you with your ನಿನ್ನ righteousness. ನೀತಿಯಿಂದ ನಿನ್ನನ್ನು ಕೂಗುವುದಕ್ಕಾಗಿ. We submit our hearts, Lord. ನಮ್ಮ ಹೃದಯ ನಿಮಗೆ ಸಮರ್ಪಿಸಿಕೊಡುತ್ತೇವೆ. Make us right before you. ನಿನ್ನ ಮುಂದೆ ಸರಿ ವ್ಯಕ್ತಿಯನ್ನಾಗಿ ಮಾಡು. Right before people, Lord. ಜನರ ಮುಂದೆ ಸರಿ ಮಾಡು. Give us good intention. ಒಳ್ಳೆ ಭಾವನೆಗಳನ್ನು ಕೊಡು. And let our prayers be pleasing to you. ನಮ್ಮ ಪ್ರಾರ್ಥನೆ ನಿನಗೆ ಮೆಚ್ಚುಗೆಯಾಗಲಿ. Help us to pray sincerely from the bottom of our heart. ನಮ್ಮ ಹೃದಯದ ಅಂತರಾಳದಿಂದ ಪ್ರಾರ್ಥಿಸುವಂತೆ ಸಹಾಯ ಮಾಡು. And let your children find you. ನಿನ್ನ ಮಕ್ಕಳು ನಿನ್ನನ್ನು ಕಂಡುಕೊಳ್ಳಲಿ. Rise up within them whenever they pray, Lord. ಅವರು ಪ್ರಾರ್ಥನೆ ಮಾಡುವಾಗೆಲ್ಲ ಅವರೊಳಗೆ ಎದ್ದೇಳು. Let them find you. ಅವರು ನಿನ್ನನ್ನು ಕಂಡುಕೊಳ್ಳಲಿ. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್.